ಎಲ್ಲರೂ ನಮಸ್ತೆ, ನಾನು ನಿಮ್ಮ ಮೇಘರಾಜ್. ತೋರ್ಸಂತ ಬಾ, ಅಲ್ಲಿಂದ ಈ ಕಡೆ ಬರೋಣ. ಅಲ್ಲಿಂದ ಬಾ, ತೋರ್ಸ್ಕಂತ ಬಾ. ಯಾಕೆ ಬಾ ಬ್ರೋ, ಇದು ಕ್ವಿಂಕ್ ಅಂತ ಕ್ವಿಂಕ್. ಅಣ್ಣ ಇನ್ನು ಏನೋ ಬೇಕಣ್ಣ. ಹಲೋ ನಮಸ್ತೆ, ಬರ್ರಿ. ಇಲ್ಲೊಂದು ಫುಡ್ ಸ್ಟಾಲ್ ಇದೆ, ಇಲ್ಲೊಂದು ರಿವ್ಯೂ ಕೇಳೋಣ ಬಂದು. ಮೇಡಮ್ ಬನ್ನಿ. ರುಕೋ ಜರ. ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಮೇಘರಾಜ್. ರೈಡರ್ ಶೇರ್ ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೆ. ಏನ್ ಅಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ. ಬನ್ನಿ, ಇಲ್ಲೇ ನಮ್ಮ ದಾವಣಗೆರೆಯಲ್ಲಿ ನಡೀತಿರುವಂತಹ ದವಾನಾ ಫೆಸ್ಟ್, ಫುಡ್ ಫೆಸ್ಟ್ ನಡೀತಿದೆ. ಅದು ಗ್ರ್ಯಾಂಡ್ ಆಗಿ ನಮ್ಮ ದಾವಣಗೆರೆಯಲ್ಲಿ ಫಸ್ಟ್ ಈ ತರ ನಡೀತಿರೋದು. ಡ್ಯಾನ್ಸ್ ಕಾಂಪಿಟೇಷನ್, ಕುಕಿಂಗ್ ವಿದೌಟ್ ಫೈರ್ ಎಲ್ಲಾ ಕಾಂಪಿಟೇಷನ್ ಇದೆ. ಬನ್ನಿ, ಇಲ್ಲೇ ಇದ್ದಾರೆ, ಒಬ್ರಿಗೆ ಕೇಳೋಣ, ಅವರ ಅನಿಸಿಕೆ ಕೇಳೋಣ ಬನ್ನಿ. ಹಲೋ ನಮಸ್ತೆ. ನಮಸ್ಕಾರ ಸರ್. ತೇಜಸ್. ಇದು ಹೆಂಗೆ ಬ್ರೋ, ಹೆಂಗೆ ಐಡಿಯಾ ಬಂತು ನಿಮಗೆ ಈ ಫುಡ್ ಇದೇ ಇಡಬೇಕು, ಹಿಂಗ್ ಮಾಡ್ಬೇಕು ಅಂತ? ಈಗ ಸರ್ ಏನಿಲ್ಲ ಸರ್, ಇನೋವೇಟಿವ್ ಆಗಿ ಥಿಂಕ್ ಮಾಡೋಣ ಅಂತಂದು. ಪ್ರತಿ ಸರಿ ಏನಾಗುತ್ತೆ, ಎಲ್ಲ ಹೋಳಿಗೆ ಊಟ ಆಗ್ಲಿ ಮತ್ತೊಂದು ಮಾಡ್ತಾರ. ಟ್ರೆಡಿಷನಲ್ ಬಿಟ್ಟು ನಾವು ಚೈನೀಸ್, ವೆಸ್ಟರ್ನ್, ಯಾಕೆಂದ್ರೆ ನಾವು ಕಲಿಯೋದು ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇರೋರಿಗೆ, ಅವ್ರಿಗೆಲ್ಲ ಏನೋ ವೆಸ್ಟರ್ನ್ ಫುಡ್ ಬಹಳ ಇಷ್ಟ ಆಗುತ್ತಾ. ಅದಕ್ಕೋಸ್ಕರ ನಾವೇನ್ ಥಿಂಕ್ ಮಾಡಿದ್ವಿ, ಚೈನೀಸ್ ಅಲ್ಲಿ ಏನ್ ಬರುತ್ತೆ ಸ್ಯಾಂಡ್ವಿಚ್ ಅವೆಲ್ಲ ಬಹಳ ಫೇಮಸ್ ಅಲ್ಲ, ಅದಕ್ಕೋಸ್ಕರ ನಾವು ಆ ಫುಡ್ ನೇ ಪ್ರಿಫರ್ ಮಾಡಿದ್ವಿ. ಇದರಿಂದ ನಮಗೆ ಒಳ್ಳೆ ಏನು ಕಸ್ಟಮರ್ಸ್ ಸ್ಯಾಟಿಸ್ಫೈ ಆಗ್ತಾರೆ, ನಮ್ಮ ಜೊತೆ ಬಂದಿರೋ ನಮ್ಮ ಫ್ರೆಂಡ್ಸೇ ಬಂದಿರ್ತಾರಲ್ಲ ಅವರಿಗೂ ಸ್ಯಾಟಿಸ್ಫೈ ಆಗುತ್ತೆ. ಆಮೇಲೆ ಚೆನ್ನಾಗೂ ಟಿಕೆಟ್ಸ್ ಮೂವ್ ಆಗುತ್ತೆ, ಜಲ್ದಿ ಫಾಸ್ಟ್ ಸೆಲ್ಲಿಂಗ್ ಇರುತ್ತೆ, ಅದಕ್ಕೋಸ್ಕರ. ಬನ್ನಿ ಫ್ರೆಂಡ್ಸ್, ಇಲ್ಲೇ ಒಂದು ರಾಜಸ್ಥಾನಿ ಸ್ಟೈಲ್ ಫುಡ್ ಅಲ್ಲಿ ಇದೆ, ಇಲ್ಲೊಂದು ಕೇಳೋಣ ಬನ್ನಿ. ನಮಸ್ತೆ ಮೇಡಮ್. ನಮಸ್ಕಾರ. ಯಾವ ತರ ಐಡಿಯಾ ಬಂತು ನಿಮಗೆ ಇಲ್ಲಿ ರಾಜಸ್ಥಾನ್ ಸ್ಟೈಲ್ ಅಲ್ಲಿ ಮಾಡ್ಬೇಕು ಅಂತ? ಈ ತರ ಅಂದ್ರೆ ನಮ್ಮ ಕಾಲೇಜಲ್ಲಿ ಡಿಫ್ರೆಂಟ್ ಸ್ಟೇಟ್ಸ್ ಡಿಫ್ರೆಂಟ್ ಇದರಿಂದ ಮಾಡ್ಬೇಕು ಅಂತ ಇತ್ತು. ಸೊ ನಾವು ರಾಜಸ್ಥಾನಿ ತುಂಬಾ ಕಲರ್ಫುಲ್ ಆಗಿರುತ್ತಲ್ಲ, ಸೊ ಡಿಶಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅದನ್ನ ಸೆಲೆಕ್ಟ್ ಮಾಡಿದ್ವಿ. ಏನ್ ಮೆನ್ಯೂ ಏನೇನಿದೆ, ಯಾವ ತರ ಡಿಫ್ರೆಂಟ್ ಆಗಿ ಮಾಡ್ತಿದ್ರೆ, ಎಲ್ಲ ಕಾಂಪಿಟೇಷನ್ ಕೊಡ್ಬೇಕಲ್ಲ ಬೇರೆಯವರಿಗೆ, ಆ ತರ ಯಾವ ತರ ನಿಮ್ದು ಇಂಟ್ರೆಸ್ಟ್? ನಾವು ತುಂಬಾ 6 ತರ ಡಿಶ್ ಮಾಡ್ಸಿದೀವಿ. ಅದರಲ್ಲಿ ಫೇಮಸ್ ಸ್ವೀಟ್ ಇದೆ, ಅದು ಆಮ್ರಸ್ ಆಗಿರ್ಬೋದು, ಲಾಪ್ಸಿ ಆಗಿರ್ಬೋದು, ಮತ್ತೆ ಹೈದರಾಬಾದಿ ವೆಜ್ ಬಿರಿಯಾನಿ ಆಗಿರ್ಬೋದು, ಯಾವ್ದೆಲ್ಲ ಸ್ವಲ್ಪ ಯೂನಿಕ್ ಆಗಿರುತ್ತೋ ಆ ಫುಡ್ ನ ನಾವಿಲ್ಲಿ ರೆಡಿ ಮಾಡಿಸ್ತಾ ಇದ್ದೀವಿ. ಈಗ ನೀವು ಮ್ಯಾನೇಜ್ಮೆಂಟ್ ಫೆಸ್ಟ್ ಈ ತರ ಮಾಡ್ತಿದ್ರ, ಫುಡ್ ಫೆಸ್ಟ್, ಇದರಿಂದ ನಿಮ್ಗೇನ್ ಲಾಭ ಆಗುತ್ತೆ? ಅಂದ್ರೆ ನಾವ್ ಹೆಂಗೆ ಜನ ಜೊತೆ ಮಾತಾಡ್ತೀವಿ, ಜನದಿಂದ ನಾವ್ ಅವ್ರಿಗೆ ಹೆಂಗ್ ಮಾರ್ಕೆಟ್ ಮಾಡ್ತೀವಿ, ಯಾವ ರೀತಿ ಕ್ರೌಡ್ ಮ್ಯಾನೇಜ್ಮೆಂಟ್ ಯಾವ ರೀತಿ ನಡೆಸಬಹುದು ಅದು ಒಂದು ಕಲಿತೀವಿ. ನೆಕ್ಸ್ಟ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಇರುತ್ತೆ, ಇದೆಲ್ಲ ಬೆನಿಫಿಟ್ಸ್ ಇರುತ್ತೆ ಒಂದು ಸ್ಟೂಡೆಂಟ್ಸ್ ಆಗಿ, ಅದನ್ನ ಕಲಿತೀವಿ. ನಮಸ್ತೆ ಸರ್. ಇದು ಯಾವ ತರ ಗೇಮ್, ಯಾವ ತರ ಡಿಫ್ರೆಂಟ್ ಆಗಿ ಮಾಡ್ತಾರೆ ಸರ್? ಇದು ಮಿಸ್ಟರ್ ಮ್ಯಾನ್ ಗೇಮ್ ನೋಡಿದಿರಲ್ವಾ ನೀವು? ಸೊ ಇದು ಪಸಿಫಿಕ್ ಫೈರ್ ಅಂತ ನಾವು ಡಿಫ್ರೆಂಟ್ ಆಗಿ ಗೇಮ್ ಇಟ್ಟಿದ್ದೀವಿ. ಸೊ ಇಲ್ಲಿ ಬಟನ್ ಆನ್ ಮಾಡ್ತೀವಿ, ವೋಲ್ಟ್ ಹಾಕಿದೀವಿ, ಕರೆಂಟ್ ಹಾಕಿದೀವಿ, ಇಲ್ಲಿಂದ ಗೇಮ್ ಸ್ಟಾರ್ಟ್ ಆಗುತ್ತೆ. ನಾವು ಅದನ್ನ ಶೇಕ್ ಮಾಡಿದ್ರೆ ಹೋಗ್ಬೇಕು. ಬನ್ನಿ ಫ್ರೆಂಡ್ಸ್, ಇಲ್ಲೇ ಊಟ ಮಾಡ್ತಿದ್ದಾರೆ, ಅವ್ರಿಗೆ ರಿವ್ಯೂ. ಯಾಕೆ ಬಾ ಬ್ರೋ, ಇದು ಕ್ವಿಂಕ್ ಅಂತ ಕ್ವಿಂಕ್. ಬನ್ನಿ ಫ್ರೆಂಡ್ಸ್, ಇಲ್ಲೇ ಒಬ್ರು ಪೇರೆಂಟ್ಸ್ ಕುಂತಿದ್ದಾರೆ, ಅವ್ರಿಗೆ ರಿವ್ಯೂ ಕೇಳೋಣ. ಮಾತಾಡ್ರಿ, ಹೆಂಗಿತ್ತು ಊಟ? ಚೆನ್ನಾಗಿತ್ತು. ಬನ್ನಿ, ಇನ್ನೊಬ್ರು ಇಲ್ಲೇ ಕುಂತಿದ್ದಾರೆ, ಅವ್ರಿಗೆ ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ. ಮೇಡಮ್ ಹೇಗಿದೆ ಊಟ? ತುಂಬಾ ಚೆನ್ನಾಗಿದೆ. ಯಾವ ಸ್ಟೈಲ್ ಇದು? ಇದು ಉತ್ತರ ಕರ್ನಾಟಕ ಸ್ಟೈಲ್ ಊಟ, ತುಂಬಾ ಚೆನ್ನಾಗಿದೆ. ಸ್ಯಾರಿ ಹಾಕೊಂಡು ಡ್ಯಾನ್ಸ್ ಎಲ್ಲ ಗ್ರೂಪ್ ಇದೆ, ಇಲ್ಲಿ ಕೇಳೋಣ ಬರ್ರಿ. ಏನ್ ಡ್ಯಾನ್ಸ್ ಮಾಡಿದ್ರ ನೀವೆಲ್ಲ? ಡ್ಯಾನ್ಸ್ ಇತ್ತ? ಹೆಂಗಾಯ್ತು? ಬನ್ನಿ ಫ್ರೆಂಡ್ಸ್, ಇಲ್ಲೇ ಕೆಲಸ ಮಾಡೋರು ಇಲ್ಲೇ ಊಟ ಮಾಡ್ತಿದ್ದಾರೆ, ಅವ್ರಿಗೆ ಒಂದು ರಿವ್ಯೂ ಕೇಳೋಣ, ಅವ್ರ ಬಗ್ಗೆ ಏನ್ ಹೇಳ್ತಾರೆ, ಅವ್ರ ಊಟದ ಬಗ್ಗೆ ಕೇಳೋಣ ಬನ್ನಿ. ನಿಮಗೆ ಊಟ ಹೆಂಗ ಅನಿಸ್ತು, ಹೇಗಿದೆ? ಹುಡುಗರು ಫಸ್ಟ್ ಟೈಮ್ ಮಾಡ್ತಿದ್ದಾರೆ, ಅವ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಸೂಪರ್ ಆಗಿ ಮಾಡಿರಾ? ಮತ್ತೆ ಎಲ್ಲರೂ ಒಂದೊಂದು ಸ್ಟೈಲಿಂಗ್ ತಗೊಂಡಿದಾರಣ, ಒಬ್ಬೊಬ್ರು ಚೆನ್ನಾಗ್ ಮಾಡಿದಾರೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ದವಾನಾ ಕಾರ್ನಿವಲ್ 2025. ಸೊ ಇದೇ ತರ ವಿಡಿಯೋ ಬರ್ತಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.